ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಶಾಂತ್ ಕಿಶೋರ್ ಚುನಾವಣಾ ರಣತಂತ್ರಗಾರ. ಬಿಜೆಪಿ ಜೊತೆಗೂ ಇದ್ರು, TMC ಜೊತೆಗಿದ್ರು, ಹಲವು ಪಕ್ಷಗಳ ಜೊತೆಗೆ ನಿಂತು ತುಂಬ ಟಫ್ ಫೈಟ್ ಅಂತ ಅನಿಸಿದ್ದ ಎಲೆಕ್ಷನ್ಗಳನ್ನು ಗೆಲ್ಲಿಸ್ಕೊಟ್ಟಂತಹ ಚತುರ ಮತ್ತು ಬೇರೆ ಯಾವ ಸರ್ವೆ ಸಮೀಕ್ಷೆಗಳು ಏನಾಗುತ್ತೋ ಪ್ರಶಾಂತ್ ಕಿಶೋರ್ ತುಂಬ ಭಿನ್ನವಾಗಿ ಸಮೀಕ್ಷೆಯನ್ನು ರೆಡಿ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಜೊತೆಗೆ ಮೊನ್ನೆ ಪಂಚರಾಜ್ಯ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಅಂದುಕೊಂಡಂಗೆ ಆಗಲ್ಲ, ತುಂಬ ಅಚ್ಚರಿಯ ರಿಸಲ್ಟ್ ಬರುತ್ತೆ ಅನ್ನೋ ಪ್ರೆಡಿಕ್ಷನನ್ನು ಇಟ್ಟಿದ್ರು. ಅವ್ರು ನಂಬರ್ಸ್ ಇಟ್ಟಿರಲಿಲ್ಲ, ಬಟ್ ಆ ಪ್ರೆಡಿಕ್ಷನನ್ನು ಇಟ್ಟಿದ್ರು. ಅದೇ ರೀತಿಯಲ್ಲಿ ಬಹುತೇಕ ಸರ್ವೆ ಎಕ್ಸಿಟ್ ಪೋಲ್ಗಳೆಲ್ಲ ತಲೆ ಕೆಳಗಾದವು. ಈಗೇನು ಹೇಳ್ತಿದ್ದಾರೆ, ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಅಧ್ಯಯನವನ್ನು ಈಗ ಹೊರಗಿಟ್ಟಿರೋದು. ಮೊನ್ನೆಷ್ಟೇ ಪಂಚರಾಜ್ಯ ಚುನಾವಣಾ ಫಲಿತಾಂಶದ ಬಳಿಕ ಮಾತಾಡಿದ್ರು. ಈ ಎಲೆಕ್ಷನ್ನಲ್ಲಿ ಎಕ್ಸ್ಪೆಕ್ಟೆಡ್ ಇತ್ತು ಸುಮಾರು ವಿಚಾರಗಳು, ಈಗ ಏಕಾಏಕಿ ಏನೋ ಮ್ಯಾಜಿಕ್ ಆಗೋಯ್ತು ಅಂತಲ್ಲ. ಮೋದಿ ಮತ್ತು BJPಯ ಕೆಲವು ಅಜೆಂಡಾಗಳನ್ನು ಕೌಂಟರ್ ಮಾಡೋದಕ್ಕೆ ಪ್ರತಿಪಕ್ಷಗಳು ಇನ್ನೂ ಸಿದ್ಧ ಆಗೇ ಇಲ್ಲ. ಇಂಡಿ ಕೂಟ ಇದು ಅಷ್ಟು ಸುಲಭ ಇಲ್ಲ, ಅಂದುಕೊಂಡಂಗಿಲ್ಲ ಒಟ್ಟಿಗೆ ಇರೋದು ಅನ್ನೋದನ್ನು ಕೂಡ ಹೇಳಿದರು. ಈಗ ಅದೆಲ್ಲ ಆಗ್ತಿದೆಯಲ್ಲ. ಸದ್ಯಕ್ಕೆ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ನೋಡಿ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎಕ್ಸ್ಪ್ರೆಸ್ ಅಡ್ಡ ಸಂವಾದದಲ್ಲಿ ಹಂಚಿಕೊಂಡಿರುವಂಥ ವಿಚಾರಗಳಿವು. ಮೊದಲನೇದಾಗಿ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಅಂತ. ಹಿಂದುತ್ವದ ವಿಚಾರದಲ್ಲಿ ಆಡಳಿತ ಪಕ್ಷವನ್ನು ಅಟ್ಯಾಕ್ ಮಾಡ್ತಿವೆ, ಕಮಂಡಲ್ ಪಾಲಿಟಿಕ್ಸ್ ಮತ್ತೆ ಈಗ ಮುನ್ನೆಲೆಗೆ ಬರ್ತಿದೆ. ಆದರೆ ಅದೆಲ್ಲ ಮಾಡಬೇಕಾಗಿದ್ದು ನಿಜವಾಗಿ ಕಾಂಗ್ರೆಸ್ ಮಾಡಬೇಕಾಗಿತ್ತು ಅಥವಾ ಪ್ರತಿಪಕ್ಷಗಳು ಮಾಡಬೇಕಾಗಿದ್ದು ಏನಂದರೆ 60% ವೋಟರ್ಸ್ ಯಾರು BJPಯನ್ನು ರಿಜೆಕ್ಟ್ ಮಾಡಿದ್ರೋ 2019ರಲ್ಲಿ ಅವರನ್ನು ಸೆಳೆಯುವ, ಅವರನ್ನು ರೀಚ್ ಆಗೋ ಕೆಲಸ ಮಾಡಬೇಕಿತ್ತು. ಅದು ಮಾಡುವಲ್ಲಿ ಸೋತಿವೆ ಇವತ್ತು ಪ್ರತಿಪಕ್ಷಗಳು, ಆ ಕೆಲಸ ಮಾಡುವಲ್ಲಿ ಅನ್ನೋದನ್ನು ಪಾಯಿಂಟ್ ಔಟ್ ಮಾಡ್ತಾರೆ. ಇನ್ನು ಈ ಎಲೆಕ್ಷನ್ನಲ್ಲಿ ಮೋದಿನೇ ಬಿಗ್ಗೆಸ್ಟ್ ಫ್ಯಾಕ್ಟರ್ ಅಂತ ಹೇಳ್ತಿದ್ದಾರೆ. ಅದು ಪ್ಲಸ್ಸು ಹೌದು. ಮತ್ತು BJP ಕಂಪ್ಲೀಟಾಗಿ ಮೋದಿ ಅವರನ್ನೇ ನಂಬಿಕೊಂಡು ಅವ್ರ ಮೇಲೆ ಡಿಪೆಂಡೆನ್ಸಿ ಇದೆಯಲ್ವಾ, ಅದು ಬಹಳ ರಿಸ್ಕಿ ಅನ್ನಿಸ್ತಾ ಇದೆ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಅನ್ನೋ ಮಾತನ್ನು ಹೇಳ್ತಾ ಇರೋದು ಪ್ರಶಾಂತ್ ಕಿಶೋರ್ ತಮ್ಮ ಅಧ್ಯಯನದಲ್ಲಿ. ಇನ್ನೇನು ಹೇಳ್ತಾರೆ, ಸೀರಿಯಸ್ನೆಸ್ಸೇ ಕಾಣಿಸ್ತಾ ಇಲ್ಲ ಇಂಡಿಯಾ ಬ್ಲಾಕ್. ಕಳೆದ ವರ್ಷ ಜೂನಿಂದ ಶುರುವಾಯಿತು, ಇನ್ನೂ ಮುಂಚೆನೇ ಶುರುವಾಗಬೇಕಿತ್ತು. ನಿಜವಾಗಿ NDAಯನ್ನು ಮಣಿಸುವಂಥ ಗುರಿ ಇದ್ದಿದ್ರೆ ತುಂಬ ತಡ ಆಯಿತು. ತಡ ಆದಮೇಲಾದರೂ ಒಗ್ಗಟ್ಟಿನಿಂದ ಮಾಡಬಹುದಿತ್ತು, ಜನರನ್ನು ತಲುಪಬೇಕಿತ್ತು ಅವರು. ಈಗ ಒಂದು ಒಗ್ಗಟ್ಟಿನ ಕೊರತೆ, ಚೂರಾಗಿ ಹೋಗಿ ಕ್ಲೋಸ್ ಡೋರ್ ಮೀಟಿಂಗ್ಗಳು, ಒಬ್ಬೊಬ್ಬರ ಜೊತೆ ಕೂತ್ಕೊಂಡಿರೋದು. ಇದು ಸಾಧ್ಯನಾ? ಸೀರಿಯಸ್ನೆಸ್ಸೇ ಇಲ್ಲದಂತಹ ಇಂಡಿ ಕೂಟ ಅಂತ ನೇರವಾಗಿ ಅಟ್ಯಾಕ್ ಮಾಡಿರೋದು. ಮತ್ತು ಯುರೋಪ್ಗೆ ಹೋಗೋಕ್ಕಾಗತ್ತೆ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಅವರಿಗೆ, ಜನರನ್ನು ರೀಚ್ ಆಗೋಕ್ಕಾಗಲಿಲ್ವಾ? ಹಾಗಾದರೆ ಒಗ್ಗಟ್ಟಿನಿಂದ ಆ ಕೆಲಸ ಯಾಕೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಪ್ರತಿಪಕ್ಷಗಳನ್ನು. ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ನಡೆಸ್ತಿರುವಂಥ ಈ ಭಾರತ್ ನ್ಯಾಯ ಯಾತ್ರೆ, ಈ ಟೈಮಿಂಗ್ ಇದೆಯಲ್ವಾ, ಯಾವುದೇ ಲಾಜಿಕ್ಕೇ ಕಾಣಿಸ್ತಾ ಇಲ್ಲ. ಅವ್ರಿಗೆ ಈ ಐಡಿಯಾ ಕೊಟ್ಟಿದ್ದು ಯಾರು ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ ಅಂತ ಹೇಳಿರೋದು. ಯಾಕಂದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ, ಕೇಂದ್ರ ಬಿಂದುವಾಗಿರಬೇಕು ಪ್ರತಿಪಕ್ಷ, ಪ್ರಮುಖ ನಾಯಕ. ಈಗ ನಡೀತಿರುವ ರಾಜಕಾರಣದ ಕೇಂದ್ರ ಬಿಂದುವಾಗಿ ಬ್ಯುಸಿ ಆಗಿರಬೇಕಾಗಿದ್ದ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆ ಅಂತ ನಾರ್ತ್ ಈಸ್ಟಲ್ಲಿ ಹೋಗಿ ಕೂತಿದ್ದಾರೆ. ಈಶಾನ್ಯ ಭಾರತದಲ್ಲಿ ಅಲ್ಲಿ ವಿಸಿಟ್ ಮಾಡೋದು, ಪ್ಲೇಸ್ಗಳಿಗೆ ಹೋಗೋದು, ಜನರ ಜೊತೆ ಇಂಟ್ರ್ಯಾಕ್ಷನ್ ಎಲ್ಲ ಸರಿ. ಆದರೆ ಆ ಯಾತ್ರೆ ಅಂತ 2-3 ತಿಂಗಳು ಎಲ್ಲಿ ಲೋಕಸಭಾ ಚುನಾವಣೆ ಮೇಜರ್ ಕೆಲಸಗಳಾಗಬೇಕೋ ಆ ಟೈಮಲ್ಲಿ ಬ್ಯುಸಿ ಆಗೋದಿದೆಯಲ್ಲ, ಏಪ್ರಿಲ್ ತನಕ ನಡೆಯುತ್ತೆ ಈಗ ರಾಹುಲ್ ಗಾಂಧಿ ಅವ್ರ ಯಾತ್ರೆ. ಇದು ಯಾವುದೇ ಲಾಜಿಕ್ಕೇ ಇಲ್ಲ, ಅರ್ಥನೂ ಇಲ್ಲ ಇದಕ್ಕೆ ಅಂತ ಅವರು ವಾಗ್ದಾಳಿ ನಡೆಸಿರೋದು. ಅಂದರೆ ಏನು ತಪ್ಪು ಮಾಡ್ತಾ ಇವೆ ಪ್ರತಿಪಕ್ಷಗಳು ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ತಾ ಹೋಗ್ತಾರೆ. ನಾವು ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿದ್ವಿ. ಭಾರತ್ ನ್ಯಾಯ ಯಾತ್ರೆ ಕೈಗೆತ್ಕೊಂಡಿರೋ ಟೈಮಿಂಗ್ಸ್, ರಾಹುಲ್ ಗಾಂಧಿ ಅವರ ಈ ಟೈಮಿಂಗ್ಸು, ಒಂದು ಕಡೆ ಲೋಕಸಭಾ ಚುನಾವಣೆ ಕೆಲಸ ಮಾಡಬೇಕು ಕಾರ್ಯಕರ್ತರು, ಮತ್ತೊಂದು ಕಡೆ ಈ ಯಾತ್ರೆಗೆ ಜನ ಸೇರಿಸ್ಬೇಕು, ಯಾವುದು ಮಾಡ್ತಾರೆ? ತಪ್ಪಾಯ್ತಾ ಅನ್ನೋದ್ರ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ವಿ. ಪ್ರಶಾಂತ್ ಕಿಶೋರ್ ಅವರು ಪಾಯಿಂಟ್ ಔಟ್ ಮಾಡ್ತಿರೋದು ನಾರ್ತ್ ಈಸ್ಟ್ಗೆ ಹೋಗಿ ಕೂತಿರೋದಿದೆಯಲ್ಲ, ಈಗ ಮಣಿಪುರದಿಂದ ಮುಂಬೈ ಅಂತ, ಇದು ಯಾವುದೇ ಲಾಜಿಕ್ ಕಾಣಿಸ್ತಾ ಇಲ್ಲ ಅಂತ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಹೇಳ್ತಾರೆ. ಏನಂತ, BJPಯ ಎಷ್ಟೋ ನಾಯಕರುಗಳಿಗಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಡಿಯನ್ಸ್ ರಾಹುಲ್ ಗಾಂಧಿ ಅವ್ರಿಗಿದ್ದಾರೆ, ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳೋರಿದ್ದಾರೆ. ಆದರೆ ಅವರು ಸರಿಯಾದದ್ದನ್ನು ಹೇಳ್ತಾ ಇಲ್ಲ, ಯೂಸ್ ಮಾಡ್ಕೊಳ್ತಿಲ್ಲ, ಅದೇ ಅವರು ಫೇಲ್ಯೂರ್ ಅಂತ ಹೇಳ್ತಾರೆ.
ಯಾವ ಸಂದೇಶ ಕೊಡಬೇಕೋ ಅದನ್ನು ತಲುಪಿಸೋದಕ್ಕೆ ಆಗ್ತಾನೇ ಇಲ್ಲ ರಾಹುಲ್ ಗಾಂಧಿ ಅವ್ರ ಹತ್ರ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಿರೋದು. ಅಷ್ಟೇ ಅಲ್ಲ, ಕಾಂಗ್ರೆಸ್ ತನ್ನನ್ನು ತಾನು ಕಂಪ್ಲೀಟಾಗಿ ರೀಡಿಸೈನ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಹಲವು ವರ್ಷಗಳಿಂದ ಹೇಳ್ತಾ ಬರ್ತಿದ್ದೀನಿ. ಯಾಕಂದರೆ ಪಾಲಿಟಿಕ್ಸ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಇದ್ದಂಗೆ ಅಂತ ಹೇಳೋದವರು. ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆಗ್ತಾ ಹಲವು ಪ್ರಯೋಗಗಳನ್ನು ಮಾಡ್ತಾನೆ ಇರೋಕ್ಕಾಗಲ್ಲ. ಗೆಲುವು ಬೇಕು ಅಂದರೆ ಸರಿಯಾದಂಥ ಏಕಾಗ್ರತೆಯಿಂದ ನಡಿಬೇಕು. ಈಗ ಒಂದಿನ ರಫೇಲ್ ಹಿಡ್ಕೊಳ್ಳೋದು, ಮತ್ತೊಂದಿನ ಹಿಂದುತ್ವ ಹಿಡ್ಕೊಳ್ಳೋದು, ಇನ್ನೊಂದು ಇದಾಗಲ್ಲ. ಇದೇ ಪ್ರತಿಪಕ್ಷ, ಅದರಲ್ಲೂ ಕಾಂಗ್ರೆಸ್ ಮಾಡ್ತಿರುವ ಅತಿ ದೊಡ್ಡ ತಪ್ಪು ಅಂತ. ಇನ್ನು ಇತ್ತೀಚೆಗಷ್ಟೇ ಆದಂಥ ಬಹುದೊಡ್ಡ ಬೆಳವಣಿಗೆ, ನಿತೀಶ್ ಕುಮಾರ್ ಅವರು NDA ತೆಕ್ಕೆಗೆ ಬಿದ್ದಿದ್ದು. BJPಯ ಉದ್ದೇಶ ವೆರಿ ಕ್ಲಿಯರ್, ಇನ್ನೇನು ಕಾಣಿಸ್ತಾ ಇಲ್ಲ ಅಲ್ಲಿ, ಬೇರೆ ಏನು ದೊಡ್ಡ ಬದಲಾವಣೆನೂ ಆಗಲ್ಲ BJPಗೆ. ಇಂಡಿ ಕೂಟ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಬೇಕಿತ್ತು, ಅದೇ ಬಹುದೊಡ್ಡ ಟಾರ್ಗೆಟ್ ಆಗಿತ್ತು, ಅದಾಯಿತು ಅನ್ನೋದನ್ನು ಹೇಳ್ತಾರೆ ಪ್ರಶಾಂತ್ ಕಿಶೋರ್. ಸೊ ಆರಂಭದಲ್ಲಿ ಇಂಡಿ ಬ್ಲಾಕ್ ಫಾರ್ಮ್ ಆಗುವಂಥ ಟೈಮಲ್ಲಿ ಏನು ಹೇಳಿದ್ರು, ಇದು ಅಷ್ಟು ಸುಲಭ ಇಲ್ಲ, ಕೈ ಹಿಡಿದು ನಿಂತು ಫೋಟೋ ಹೊಡೆಸ್ಕೊಂಡಂಗೆ ಅನ್ನೋ ರೀತಿಯಲ್ಲೇ ಪ್ರಶಾಂತ್ ಕಿಶೋರ್ ಅವರ ಕಮೆಂಟ್ಸ್ ಇತ್ತು. ಈಗಲೂ ಅದನ್ನೇ ಹೇಳ್ತಿದ್ದಾರೆ. ಇಂಡಿ ಕೂಟ ಜೂನಿಂದ 2013 ಜೂನಿಂದ ಇಲ್ಲಿ ತನಕ ಏನನ್ನೂ ಮಾಡೋದಕ್ಕೆ ಸಾಧ್ಯವಾಗಿಲ್ಲ, ಅವರ ಸೀರಿಯಸ್ನೆಸ್ ಇಲ್ಲದಂತಹ ನಡವಳಿಕೆಯಿಂದ. ಸೊ ಕಂಪ್ಲೀಟ್ ಫೇಲ್ಯೂರ್ ಅನ್ನೋದನ್ನು ಹೇಳ್ತಾ ಇರೋದು. ಅಷ್ಟೇ ಅಲ್ಲ, ಮೋದಿ ಸರ್ಕಾರದಲ್ಲಿ ತಪ್ಪುಗಳಾಗಿಲ್ವಾ, ಬೇಕಾದಷ್ಟು ತಪ್ಪುಗಳಾಗಿವೆ, ಅದನ್ನು ಪಾಯಿಂಟ್ ಔಟ್ ಮಾಡಿ ತೋರಿಸೋದಕ್ಕೂ ಕೂಡ ಫೇಲ್ ಆಗಿದೆ ಕಾಂಗ್ರೆಸ್. ಮತ್ತು ತಾವು ಮಾಡಿದ್ದನ್ನು ಹೇಳಿಕೊಳ್ಳುವಲ್ಲೂ ಫೇಲ್ ಆಗಿದೆ ಕಾಂಗ್ರೆಸ್. ಆಧಾರ್ ಕಾರ್ಡ್ ಜನರಿಗೆ ರೀಚ್ ಮಾಡಿಸೋದಕ್ಕೆ ಆಗಲಿಲ್ಲ, ಆ ಕೆಲಸವನ್ನು BJP ಬಂದು ಮಾಡ್ತು. ಕಾಂಗ್ರೆಸ್ ಐಡಿಯಾ, BJP ಅದನ್ನು ಯಶಸ್ವಿಗೊಳಿಸಿದ್ದು. ಇದೇ ಕಾಂಗ್ರೆಸ್ ಪದೇ ಹೆಜ್ಜೆಗೂ ಮಾಡ್ತಿರುವ ತಪ್ಪು ಅಂತ ಹೇಳ್ತಾರೆ. ಮತ್ತು ಈ ಕಾರಣಗಳಿಂದಾಗಿ, ಎಲ್ಲ ಕಾರಣಗಳಿಂದಾಗಿ 2024 ಲೋಕಸಭಾ ಚುನಾವಣೆ ಮೋದಿ ಅತಿ ದೊಡ್ಡ ವಿಚಾರವಾಗಿರ್ತಾರೆ ಈ ಎಲೆಕ್ಷನಲ್ಲಿ ಅಂತ ತಮ್ಮ ಅಧ್ಯಯನವನ್ನು ಹೊರಹಾಕಿರೋದು. ಅದು BJPಗೆ ಡೇಂಜರಸ್ಸೂ ಆಗಬಹುದು. ಈ ಪರಿ ಅವಲಂಬಿತವಾಗಿರೋದು ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೇನೆ ಕಂಪ್ಲೀಟ್ ಆಗಿ ಅವಲಂಬಿತವಾಗಿರೋದು ಅಂತ. ರಾಮ ಮಂದಿರದ ಬಗ್ಗೆ ಏನು ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಅಂದರೆ, ರಾಮ ಮಂದಿರ ಅನ್ನೋದು ರಾಷ್ಟ್ರ ರಾಜಕಾರಣದಲ್ಲಿ ಪರಿಣಾಮ ಬೀರಬಲ್ಲ ಅತಿ ದೊಡ್ಡ ವಿಚಾರ ಹೌದು. ಆದರೆ ಮೈನಸ್ ಮೋದಿ ರಾಮ ಮಂದಿರ ಅಂತ ನೋಡಿದ್ರೆ BJPಗರೇ ಇದನ್ನು ಒಪ್ಪಿಕೊಳ್ತಾರೆ. ಇಷ್ಟು ದೊಡ್ಡ ಪರಿಣಾಮ ಅಥವಾ ಇಷ್ಟು ದೊಡ್ಡ ಲಾಭ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂತ. ಸೊ ಯಾವುದೇ ವಿಚಾರಕ್ಕೆ ಹೋಗಲಿ, ಮೋದಿ ಇರೋದ್ರಿಂದ ಈ ಬಲ, ಇದು ರಿಸ್ಕಿ ಪಕ್ಷಕ್ಕೆ ಅಂತ ಅವ್ರು ಹೇಳ್ತಾ ಇರೋದು. ಇದು BJPಗೆ ಭವಿಷ್ಯದಲ್ಲಿ ಕಾಸ್ಟ್ಲಿ ಆಗಬಹುದು ಅಂತ ಎಚ್ಚರಿಸ್ತಾ ಇರೋದು ಪ್ರಶಾಂತ್ ಕಿಶೋರ್. ಅದರ ಜೊತೆಗೆ ಈಗ ಆಗ್ತಿರೋದು, ಭಾರತದಲ್ಲಿ ಸದ್ಯ ಆಗ್ತಿರೋದೇನಿದೆಯಲ್ಲ, BJP ಮತ್ತು ನರೇಂದ್ರ ಮೋದಿ ಅವರ ನಾಯಕತ್ವದ ಸುತ್ತ ಅಧಿಕಾರ ಕೇಂದ್ರೀಕರಣ ಆಗ್ತಿರುವ ರೀತಿ ಹಿಂದೆಂದೂ ಭಾರತ ಕಂಡರಿಯದ್ದಿದು ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಆಗಿದೆ. ಇಂಡಿಯಾ ಅಂದರೆ ಇಂದಿರಾ, ಇಂದಿರಾ ಅಂದರೆ ಇಂಡಿಯಾ ಅನ್ನೋ ಥರ ಆಗಿದೆ. ಬಟ್ ರೈಟ್ ನೌ ಸೆಂಟ್ರಲೈಸೇಷನ್ ಆಫ್ ಪವರ್ ಈ ಬಗೆಯಲ್ಲಿ ಆಗಿಲ್ಲ ಯಾವತ್ತೂ ಕೂಡ ಅಂತ ತನ್ನ ಡೆಫಿನೇಷನನ್ನು ಕೊಟ್ಟಿರೋದು. ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿ ನಾಯಕತ್ವ ಮತ್ತು BJPಗೆ ಸೆಡ್ ಹೊಡೆಯುವಂಥ ಕೆಲಸವನ್ನು ಮಾಡುವಲ್ಲಿ ಇಂಡಿಯಾ ಕೂಟ, ಕಾಂಗ್ರೆಸ್ ಸಂಪೂರ್ಣ ವಿಫಲವಾಗಿದೆ ಅನ್ನೋದು ಅವ್ರ ಕಮೆಂಟ್ಸಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಪ್ರಶಾಂತ್ ಕಿಶೋರ್ ಅವರು BJP ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಿದೆ ಅನ್ನೋದನ್ನು ತಮ್ಮ ಕಮೆಂಟ್ಸ್ ಮೂಲಕ ಕೊಡ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.